ನಮ್ಮ ನರ್ಸರಿ ಮಾಲೀಕರಾದ ನವೀನ್ ರೆಡ್ಡಿ ಅವರು ಪೆದ್ದಪ್ಪಯ್ಯ ಅವರ ಕ್ಷೇತ್ರದಲ್ಲಿ ನಾವು ಒಂದು ಅಣ್ಣಾಜಿದ ಒಂದು ಬೆಳೆ ಕ್ಷೇತ್ರೋತ್ಸವವನ್ನು ಇಟ್ಕೊಂಡಿದ್ದೆವು. ಸೊ ಅದನ್ನ ವೀಕ್ಷಣೆಗೆ ಬಂದಿದ್ದಾರೆ. ನಮಸ್ಕಾರ ನವೀನ್ ಅವರೇ. ನಮಸ್ತೆ ಸರ್. ಸೊ ನವೀನ್ ಅವರೇ, ನಿಮ್ಮ ನರ್ಸರಿ ಎಲ್ಲಿರೋದು? ಒಂದು ಗುಂಡಮಗೆರೆ ಅಂತ, ದೊಡ್ಡಬಳ್ಳಾಪುರ ತಾಲೂಕು, ಸಾಸೂಲು ಹೋಬಳಿ ಆ ಕಡೆ ಅಲ್ಲಿದೆ ಸರ್. ಸೊ ನಿಮ್ಮ ಫೋನ್ ನಂಬರ್ ಹೇಳಿ. 9845149770. ಓಕೆ. ಸೊ ಈಗ ನೀವು ಸುಮಾರು ವರ್ಷದಿಂದ ನೀವು ನರ್ಸರಿಯನ್ನ ಬೆಳೆ ಕೊಡ್ತಾ ಇದ್ದೀರಿ, ನಾರುಗಳನ್ನ ಎಲ್ಲ ಕೊಡ್ತಾ ಇದ್ದೀರಿ. ಸೊ ಈಗ ನೀವು ಇತ್ತೀಚೆಗೆ ಅಣ್ಣಾಜಿನೂ ಹಾಕಿದ್ದೀರಾ. ಸೊ ಅಣ್ಣಾಜಿ ಬಗ್ಗೆ ಏನ್ ಅನಿಸುತ್ತೆ ನಿಮ್ಗೆ? ಸರ್ ಪರವಾಗಿಲ್ಲ ಸರ್, ಮಳೆಗೆಲ್ಲ ತಡೀತೈತೆ. ಹಾ. ತೇವಾಂಶ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ, ಸುಂಟು ರೋಗ ಸ್ವಲ್ಪ ನಿಧಾನ ಬರ್ತೈತೆ. ಓಕೆ. ಗೆಡ್ಡೆ ಟೈಟ್ನೆಸ್ ಆಗ್ಲಿ, ಹಾ. ಶೇಪ್ ಆಗ್ಲಿ ಹಾ. ಚೆನ್ನಾಗಿದೆ. ಹಾ. ಕಂಪ್ನಿಯಲ್ಲಿ ಸ್ವಲ್ಪ ಚೆನ್ನಾಗಿ ಅಂದ್ರೆ ಸಿಸಿ ಮಾರ್ಕೆಟ್ ದವರ ಬೇಡಿಕೆ ಜಾಸ್ತಿ ಆಗಿದೆ ಅಂತೀರಾ? ಸಿಸಿ ಅಲ್ಲೆಲ್ಲ ಚೆನ್ನಾಗಿ ಏನು ಸಿಸಿಗೆ ಹೇಳಿ ಮಾಡಿಸಿದ ತಳಿ ಅಂತ ಅಂತೀರಾ ಒಂದು ರೀತಿಯಿಂದ? ಚೆನ್ನಾಗಿದೆ. ಓಕೆ. ಟೈಟ್ನೆಸ್ ಆಗ್ಲಿ, ಶೇಪ್ ಆಗ್ಲಿ, ತೂಕನೂ ಅಷ್ಟೇ. ಓಕೆ. ಅಷ್ಟು ಬೇಗನೆ ದೊಡ್ಡದಾಗ ಆಗೋದಿಲ್ಲ. ಹಾ. ಸೊ ಚೆನ್ನಾಗಿದೆ. ಸುಮಾರು ಒಂದು ಗಡ್ಡೆ ಎಷ್ಟರಿಂದ ಎಷ್ಟು ಬರುತ್ತೆ? 950 ತನಕ ಇರ್ತೈತೆ. 950, 1 ಕೆಜಿ, 1 ಕಾಲು ಕೆಜಿ ಒಳಗಡೆನೆ ಇರುತ್ತೆ. ಅದೇ ಜಾಸ್ತಿ ದೂರ ಇಟ್ರೆ ಮಾತ್ರ ಯಾವ್ದಾದ್ರು ಆಗ್ಲಿ, ದೂರ ದೂರ ಇದ್ರೆ ಇದ್ರೆ ದಪ್ಪ ಸ್ವಲ್ಪ ಆಗಿ ಆಗ್ತೈತೆ. size ಬರುತ್ತೆ. ಇಲ್ಲ ಕರೆಕ್ಟ್ ಪೊಸಿಷನ್ ನಿಕ್ಕಿದ್ರೆ ಚೆನ್ನಾಗಿರ್ತೈತೆ. Okay. ಕಂಪ್ನಿ ಕರೆಕ್ಟ್ ಹೇಳ್ ಮಾಡಿಸ್ದಂಗೆ ಇರ್ತೈತೆ. ಈಗ ನಿಮ್ಮ ನರ್ಸರಿಯಲ್ಲಿ ರೈತರ ಬೇಡಿಕೆ ಹೇಗೆ ಅನಿಸ್ತಾ ಇದೆ ಈ ತಳಿ ಬಗ್ಗೆ? ಈಗ ತೊಂಡೆಬಾವಿ ಮತ್ತೆ ಆಂಧ್ರ ಕಡೆ ಎಲ್ಲ ಹೋಗ್ತೈತೆ. ಹಾ. ಅಲ್ಲೆಲ್ಲ ಅಣ್ಣಾಜಿನೇ ಕೇಳ್ತಾರೆ ಜಾಸ್ತಿ. ಅಣ್ಣಾಜಿನೇ ರೈತರು ಅಣ್ಣಾಜಿ ಕೇಳಿ ಕೇಳ್ತಾ ಇದ್ದಾರೆ. ನಿಮ್ಮ ನಾರನ್ನ ಹಾಕೊಂಡು ಹಾ. ಹೋಗ್ತಾ ಇದ್ದಾರೆ. ಅಣ್ಣಾಜಿ ಸೊ ಕೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನ್ ಹೇಳ್ಬೇಕಂತಂದ್ರೆ ದಿನದಿಂದ ದಿನ ಅಣ್ಣಾಜಿದ್ದು ಬೇಡಿಕೆ ರೈತರದ್ದು ಜಾಸ್ತಿ ಆಗ್ತಾ ಇದೆ. ಹೌದು ಸೊ ಸರ್. ಅದನ್ನೇ ಕೇಳಿ ತಗೋತಾ ಇದ್ದಾರೆ ತಗೊಳ್ತಾ ಜಾಸ್ತಿ. ಇದ್ದಾರೆ. ಸೊ ಈಗ ನೀವು ನಿಮ್ಮ ಅನಿಸಿಕೆ ಪ್ರಕಾರ ಒಟ್ಟಾರೆಯಾಗಿ ಇದು ಅಣ್ಣಾಜಿಯನ್ನ ಚೆನ್ನಾಗಿ ಬೆಳೆದು ಚೆನ್ನಾಗಿ ಲಾಭವನ್ನು ತಗೋಬೇಕು ಅಂತ ಪರವಾಗಿಲ್ಲ ಸರ್, ಮಾಡ್ಬೋದು. ಮಾಡ್ಬೋದಾ? ಅಣ್ಣಾಜಿ ಚೆನ್ನಾಗಿದೆ, ಒಳ್ಳೆ ತಳಿನೇ. ಮಾಡ್ಬೋದು. ಒಟ್ಟಾರೆಯಾಗಿ ರೈತರಿಗೆ ಒಂದು ಮೋಸ ರೈತರಿಗೆ ಒಂದು ನಿಮ್ದಿಂದ ಒಂದು ಮೆಸೇಜ್. ಪರವಾಗಿಲ್ಲ, ರೈತರಿಗೆ ಏನು ಮೋಸ ಇಲ್ಲ. ಹ್ಮ್. ಸ್ವಲ್ಪ ರೋಗಕ್ಕೂ ತಡಿತೈತೆ, ಪರವಾಗಿಲ್ಲ, ಮಾಡ್ಕೋಬಹುದು. ಧಾರಾಳವಾಗಿ ರೈತರು ಎಲ್ಲ ಮಾಡ್ಬೋದು. ಮಾಡ್ಕೋಬಹುದು. ಥ್ಯಾಂಕ್ ಯು. ನಿಮ್ಮ ಅನಿಸಿಕೆಯನ್ನು ಹಂಚಿಕೊಂಡದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್.